ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಬಿಗ್ ಬಾಂಬ್. ಸಿಎಂ ಹೇಳಿಕೆ ಬೆನ್ನಲ್ಲೇ ಕೈ ಶಾಸಕರಿಂದ ಸ್ಫೋಟಕ ಹೇಳಿಕೆ ಈಗ ಬಹಿರಂಗವಾಗ್ತಾ ಇದೆ. ಆಪರೇಷನ್ ಕಮಲದ ಬಗ್ಗೆ ಈಗ ಗಣಿಗ ರವಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಈಗ ಗಣಿಗ ರವಿ ಸಿಎಂ ಹೇಳಿಕೆ ಕೊಟ್ಟಿದ್ದಾಯ್ತು. 50 ಶಾಸಕರಿಗೆ ತಲಾ 50 ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದೇ ತಡ. ಸಿದ್ದರಾಮಯ್ಯನವರ ಸರ್ಕಾರ ಕೆಡವೋದಕ್ಕೆ ನಡೀತಾ ಇದೆಯಾ ಸಂಚು? ಹಾಗಿದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 100 ಕೋಟಿ ಆಫರ್ ಅನ್ನ ಕೊಡಲಾಗಿದೆಯಂತೆ. ಸಿದ್ದರಾಮಯ್ಯನವರ ಸರ್ಕಾರವನ್ನ ಕೆಡವೋದು, ಸರ್ಕಾರ ಕೆಡವೋದಕ್ಕೆ ನಡೀತಾ ಇದೆಯಂತೆ ಷಡ್ಯಂತ್ರ. ಈಗ ರಾಜ್ಯ ರಾಜಕೀಯದಲ್ಲಿ ಬಿಗ್ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಗಣಿಗ ರವಿ. ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಇಡೀ ಕಾಂಗ್ರೆಸ್ ಪಾಳ್ಯದಲ್ಲಿರುವಂತಹ ಸಚಿವರು ಕೂಡ ಸಮರ್ಥಿಸಿಕೊಂಡಿದ್ರು. ಸಿದ್ದರಾಮಯ್ಯನವರಿಗೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಕೊಡಲಾಗಿದೆ. ಅಂದ್ರೆ ಸರ್ಕಾರದ ಈ ಒಂದು ಸರ್ಕಾರವನ್ನ ಕೆಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ನುವ ಮುಖಾಂತರವಾಗಿ. ಆದ್ರೆ ಈಗ ಇದರ ಬೆನ್ನಲ್ಲೇ ಗಣಿಗ ರವಿ ಅವರು ಕೂಡ ಕೊಟ್ಟಿರುವಂತಹ ಹೇಳಿಕೆ ಮತ್ತಷ್ಟು ಶಾಕಿಂಗ್. ಈಗ ಒಂದಲ್ಲ ಎರಡಲ್ಲ 10 ಅಲ್ಲ 20 ಅಲ್ಲ 50 ಅಲ್ಲ 100 ಕೋಟಿ ರೂಪಾಯಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತಹ ಮಾತು ಸತ್ಯ. ಸರ್ಕಾರ ಕೆಡವೋದಕ್ಕೆ 50 ಕೋಟಿ ಅಲ್ಲ 100 ಕೋಟಿ ಆಫರ್ ಅನ್ನ ಕೊಡಲಾಗ್ತಾ ಇದೆ. ಆಪರೇಷನ್ ಕಮಲದ ಬಗ್ಗೆ ಶಾಸಕ ರವಿಕುಮಾರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈಗ 100 ಕೋಟಿ ರೂಪಾಯಿ ಆಫರ್ ಬಂದಿತ್ತು ಬಿಜೆಪಿ ಕಡೆಯಿಂದ, ಬನ್ನಿ ಅಂತ ಹೇಳಿ. ಒಂದು ಕಡೆ ರವಿಕುಮಾರ್ ಗೌಡ ಗಣಿಗ ಹೊಸ ಆರೋಪವನ್ನ ಮಾಡಿರುವಂತದ್ದು. ಬಿಜೆಪಿ ಜೆಡಿಎಸ್ನವರಿಗೆ ಸರ್ಕಾರ ಬೀಳಿಸುವಂತ ತವಕ ಇದೆ. ಆ ಹಿನ್ನೆಲೆಯಲ್ಲಿ 100 ಕೋಟಿ ರೂಪಾಯಿ ಆಫರ್ ಅನ್ನ ಕೊಡ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತಹ ಮಾತು ಸತ್ಯ ಅನ್ನುವಂತಹ ವಿಚಾರವನ್ನ ಇಲ್ಲಿ ಹೇಳಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ಸಿದ್ದರಾಮಯ್ಯನವರು ಏನ್ ಹೇಳಿಕೆ ಕೊಟ್ಟಿದ್ರು ಅದನ್ನ ಒಂದು ಕಡೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಆದ್ರೆ ಮೈತ್ರಿ ನಾಯಕರಂತೂ ಸರ್ಕಾರವನ್ನ ಕೆಡವಲೇಬೇಕು ಅಂತ ಈಗಾಗಲೇ ಎಲ್ಲ ರೀತಿಯ ಪ್ರಯತ್ನಗಳು ನಡೀತಾ ಇರುವಂತದ್ದು. ಇದೇ ವಿಚಾರವಾಗಿ ರವಿ ಗಣಿಗ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಹುಡುಗಾಟ ಆಡೋಕ್ಕೆ ಇದೇನು ದೊಂಬರಾಟನ ಸುಳ್ಳು ಅಂತ ಯಾರೂ ಹೇಳಿಲ್ಲ. ಅವತ್ತು ಕೂಡ CM ಮತ್ತು DCM ಕೂಡ ಮಾತಾಡಿದರು. ಈಗ ಮಾತಾಡಿರೋರಿಗೆ ಯಾರ ಹತ್ರ ಬಂದಿದ್ರು, ಏನು ಬಂದಿದ್ರು, ಏನು ಆಫರ್ ಕೊಟ್ಟರು, ಎಲ್ಲಿ ಸ್ಪೀಕರ್ ಹಾಕಿದ್ರು, ಯಾವ ಏರ್ಪೋರ್ಟಲ್ಲಿ ಯಾರಿಗೆ ಮಾತಾಡಿದ್ರು, ಯಾವ ಹೋಟ್ಲಲ್ಲಿ ಕರೆದು ಯಾವ ಶಾಸಕನ ಮಾತಾಡಿದ್ರು ಅಂತ ಮಾತಾಡಿರೋರ್ಗೂ ಗೊತ್ತು, ಮಾತಾಡ್ಸಿರೋರ್ಗೂ ಗೊತ್ತು. ಇದರಲ್ಲೇನಿದೆ ಸುಳ್ಳು ಸತ್ಯಗಳು? ಈ BJPಯವರು ಇದನ್ನು ಬಿಡಬೇಕು. ಸರ್ಕಾರ ಬೀಳಿಸ್ತೀವಿ, ಶಾಸಕರನ್ನ ಖರೀದಿ ಮಾಡ್ತೀವಿ ಅಂತ ಯಾವ ಶಾಸಕರು ಕೂಡ ಅವರ ಆಪರೇಷನ್ ಕಮಲದಲ್ಲಿ ಬೀಳೋದಿಲ್ಲ. ನಮ್ಮ ಹತ್ರ ಅದರ ಸಂಬಂಧಿಸಿದ ದಾಖಲೆಗಳಿದೆ. ಅದನ್ನು ಶೀಘ್ರದಲ್ಲೇ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀವಿ ಮೀಡಿಯಾ ಮುಂದೆ. ಈಗ ನಮ್ಮ ಕಿತ್ತೂರು MLA ಬಾಬನಿಗೆ, ನಮ್ಮ ಚಿಕ್ಕಮಂಗ್ಳೂರು MLA ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು, ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವಾ ಅವ್ರಿಗೆ? ಈಗೇನಾಗಿದೆ, ಬಿಜೆಪಿಯವರು ಹಗರಣಗಳ ಮೇಲೆ ಹಗರಣ ಮೇಲೆ ಹಗರಣ ಆಚೆಗೆ ಬರ್ತಾ ಇದೆ. ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ. ಅದರಿಂದ ಸರ್ಕಾರ ಮಾಡಬೇಕು, ಹೇಗಾದರೂ ಮಾಡಬೇಕು. ಓದ್ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ, ಆ ದುಡ್ಡಿಂದ ಈ ಸರ್ಕಾರನ ಬೀಳಿಸ್ಬಿಡ್ಬೇಕು. ಕೇಂದ್ರ ಸರ್ಕಾರದ ಹತ್ರ ಯಥೇಚ್ಛವಾದ ದುಡ್ಡಿದೆ. ಅವ್ರ ಜೊತೆಗೆ ಈಗ ಜನತಾದಳದವರು ಸೇರ್ಕೊಂಡಿದ್ದಾರೆ. ಇವರಿಬ್ಬರು ಸೇರಿ ಈ ಸರ್ಕಾರ ತೆಗೆದು ಬಿಡಬೇಕು. ತೆಗಿಬೇಕಾದ್ರೆ ಎಷ್ಟು ಜನ ಬೇಕು? 50 ಜನ 60 ಜನ ಬೇಕು. ಅದಕ್ಕೆ ಏನು ಮಾಡಬೇಕು? ದಿನನಿತ್ಯ ಗಿರಾಕಿ ಹುಡುಕ್ತಿರೋ ಥರ ಏನು ಅಲ್ಲಿ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಕಾಂಗ್ರೆಸ್ ಪಕ್ಷ ನಮಗೆ ಟಿಕೆಟ್ ಕೊಟ್ಟಿದೆ.
ಯಾವೊಬ್ಬ ಶಾಸಕರು ಅವ್ರ ಬಲೆಗೆ ಬೀಳಲ್ಲ. 50 ಜನ 50 ಜನಕ್ಕೆ ಆಫರ್ ಕೊಟ್ಟಿದ್ರು. ನಿಮಗೆ 30 ಜನಕ್ಕೆ ಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಯ್ಯೋ, ಅವ್ರ ಆಫರ್ಗಳು ನೋಡಿದ್ರೆ ನಾಳೆನೇ ಸಿಂಹಾಸನ ಮೇಲೆ ನಮಗೆ ಕೂರ್ಸೇ ಬಿಡ್ತಾರೆ. ಅವ್ರ ಆಫರ್ಗಳು ನಮ್ಗೆ ಏನು ಬೇಡ, ನಾವು ಸರ್ಕಾರ ಇದ್ರೆ ಸಾಕು ಅಂತಾರೆ. ನೀವುಗಳೇ ಎಲ್ಲ ತಗೊಂಬಿಡಿ, ಬನ್ನಿ 50 ಜನ ಅಂತಾರೆ, ದುಡ್ಡು ಕೊಡ್ತೀವಿ, ಚುನಾವಣೆ ನಾವೇ ಮಾಡ್ತೀವಿ, ಎಲ್ಲ ಏನೇನು ಬೇಕು ಎಲ್ಲ ಆಫರ್ಗಳು ಕೊಡ್ತಾರೆ. ನನ್ನನ್ನು ಟಚ್ ಮಾಡೋಕ್ಕಾಗಿಲ್ಲ. ನನ್ನ ಸಹೋದ್ಯೋಗಿಗಳು, ನನ್ನ ಫ್ರೆಂಡ್ಸ್, ನಮ್ಮ ಸಹೋದ್ಯೋಗಿಗಳು ನನ್ನ ಹತ್ರಕ್ಕೆ ಬರೋದೇ ಇಲ್ಲ. ಅವ್ರು ಏನು ಮಾತಾಡ್ಕೋತಾರೆ, ಅಯ್ಯೋ ಅವನ ಹತ್ರ ಹೋಗೋದು ಬೇಡ, ಆಮೇಲೆ ಹಿಡಿದು ನಮ್ಮನ್ನೇ ಕೊಟ್ಬಿಡ್ತಾರೆ ಅನ್ನೋ ಥರ ಮಾತಾಡ್ತಾರೆ. ನನ್ನ ಹತ್ರಕ್ಕೆ ಯಾರು ಬರಲ್ಲ. ಬಟ್ ನನ್ನ ಸಹೋದ್ಯೋಗಿಗಳಿಗೆ ಮೀಟ್ ಮಾಡಿರೋದು ಎಲ್ಲ ದಾಖಲೆ ನಮ್ಮ ಹತ್ರ ಇದೆ. ಅದನ್ನು ಮಾಡ್ತೀವಿ. ವಹಿಸಿದ್ರೆ ಯಾರು ಮಾಡೋರಲ್ಲ. ಯಾರು ನಮ್ಮ ಶಾಸಕರನ್ನ ಮೀಟ್ ಮಾಡಿದ್ರಲ್ಲ ಅವ್ರು ಯಾರು ಹತ್ರ ಹೇಳ್ತಲ್ವಲ್ಲ, ತನಿಖೆ ಮಾಡಿ ಯಾರು ಹೋಗಿಲ್ಲ, ಸುಮ್ಮನೆ ನನ್ನೇನು ಸಿಗಾಕೊಳ್ಳಲ್ವಲ್ಲ ಅಂತ ಅವನ ಗಳಿಲ್ ಗುಂಡೊಡಿತಾ ಇದ್ದಾರೆ. ಹೊಡೆದಿರೋರು, ಬ್ಯಾಟ್ ಬೀಸಿರೋರು, ಚೆಕ್ ಮೆಟ್ಟಿಟ್ಟಿರೋರು ಯಾರೂ ತನಿಖೆಗೆ ಇಡಿ ಅಂತ ಹೇಳಲಿಲ್ವಲ್ಲ. ಅವ್ರ ಬಾಯಿಂದ ಬಂದಿಲ್ಲಲ್ಲ ಇದು. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ. ಅವರು 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದಿದ್ದು. ನಾವನ್ನು ಕಳೆದ ಸ್ವಲ್ಪ ದಿನಕ್ಕೆ ಮುಂಚೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ, ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟ ನಂತರ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಲರ್ಟ್ ಆಗಲಾಗಿದೆ. ಹಾಗೆ ಬಿಜೆಪಿ ಜೆಡಿಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹೆಚ್ಚಿನದಾಗಿ ನಿಗಾ ಇಡಲಾಗಿದೆ. ಆದ್ರೆ ಸಿಎಂ ಹೇಳಿದ 50 ಕೋಟಿ, ಆದ್ರೆ ಈಗ ರವಿ ಅವರು ನುಡಿದಿರುವಂತದ್ದು 100 ಕೋಟಿ. ಸೊ ಎಲ್ಲೋ ಒಂದು ಕಡೆ ಸರ್ಕಾರದ ಪತನಕ್ಕೆ ಎಷ್ಟು ಕೋಟಿ ಬೇಕಾದ್ರೂ ಆಫರ್ ಕೊಡೋದಕ್ಕೆ ಬಿಜೆಪಿ ರೆಡಿ ಇದೆಯಾ ಅನ್ನುವಂಥದ್ದು. ರೂಪಾ, ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಕಮಲ ಅಂತಕ್ಕಂಥ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯವರು ಕೂಡ ಈ ಬಗ್ಗೆ ನರಸೀಪುರದಲ್ಲಿ 50 ಕೋಟಿ ಆಫರ್ಗಳನ್ನ 50 ಶಾಸಕರಿಗೆ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ 50 ಕೋಟಿ ಅಂತೆ ಕೊಡ್ಲಿಕ್ಕೆ ಆಫರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಶತಾಯಗತಾಯ ಪ್ರಯತ್ನ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಕೆಡುವಂತ ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥದ್ದನ್ನ ಗಂಭೀರವಾಗಿ ಆರೋಪ ಮಾಡಿದ್ರು. ಅದಾಗೂ ಕೂಡ ಇದಕ್ಕಿಂತ ಮುಂಚಿತವಾಗ್ಲೂ ಕೂಡ ಶಾಸಕರಾಗಿರ್ತಕ್ಕಂಥ ರವಿ ಗಣಿಗ ಅವರು ಕೂಡ ಒಂದು ಆರೋಪವನ್ನು ಮಾಡಿದ್ರು. ನಮ್ಮ ಶಾಸಕರನ್ನ ಒಂದು ಕೋಟಿ ಆಫರ್ ನೀಡಿ ಒಂದು ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಸರ್ಕಾರನ ಕೆಡುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿ ನಾಯಕರು ಅನ್ನುವಂಥದ್ದನ್ನ ಈ ಮೊದಲು ಕೂಡ ಅವರು ಆರೋಪ ಮಾಡಿದ್ರು. ಅವಾಗ ಬಿಜೆಪಿ ನಾಯಕರು ಕೂಡ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು, ಮತ್ತೆ ರವಿ ಗಣಿಗ ಅವರ ವಿರುದ್ಧ ನಾವು ದೂರನ್ನ ದಾಖಲಿಸ್ತೀವಿ, ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳನ್ನ ಆಡಿದ್ರು. ಅದು ಅಲ್ಲಿಗೆ ನಿಂತಿತ್ತು. ಮತ್ತೆ ಸಿಎಂ ಸಿದ್ದರಾಮಯ್ಯನವರು ನರಸೀಪುರದಲ್ಲಿ ಹೇಳಿರ್ತಕ್ಕಂಥ ಮಾತು ಏನಿದೆ, ಇದರಿಂದ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಹಲವಾರು ನಾಯಕರು ಕೂಡ ಆಕ್ರೋಶನ ಹೊರಹಾಕಿದ್ರು. ಬಿಜೆಪಿ ನಾಯಕರು ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಅನ್ನುವಂಥದ್ದು ಮತ್ತೊಂದು ಸರಿ ಹೇಳಿದ್ರು. ಆದ್ರೆ ನಿನ್ನೆ ರವಿ ಗಣಿಗ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಈಗ ಮತ್ತೊಮ್ಮೆ ಈ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು 50 ಕೋಟಿ ಮಾತ್ರ, ಆದ್ರೆ ಅದು ನಿಜವಾಗಿಯೂ ಕೂಡ 100 ಕೋಟಿ ರೂಪಾಯಿ ಆಫರ್ ಅನ್ನ ಕೊಡ್ತಾ ಇದ್ದಾರೆ. ಈ ಬಗ್ಗೆ ನನ್ನ ಕಡೆ ದಾಖಲೆನೂ ಇದೆ, ಅದ್ರ ಬಗ್ಗೆ ಸಿಡಿಯೂ ಇದೆ, ಪೆನ್ ಡ್ರೈವ್ ಇದೆ, ಯಾವ ಹೋಟೆಲ್ ಅಲ್ಲಿ ಮಾತಾಡಿದ್ರು, ಏನು ಆಮಿಷ ಒಡ್ಡಿದ್ರು ಎಲ್ಲವೂ ಕೂಡ ನನ್ನ ಕಡೆ ರೆಕಾರ್ಡ್ ಇದೆ. ಸದ್ಯದಲ್ಲೇ ನಾನು ಇದರ ಸಾಕ್ಷಿ ಸಮೇತವಾಗಿ ದೂರನ್ನ ಕೊಡ್ತೇನೆ ಅನ್ನುವಂತ ಮಾತನ್ನು ಕೂಡ ಶಾಸಕ ರವಿ ಗಣಿಗ ಅವರು ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ರೂಪ ಇಲ್ಲಿ ಕೋಟಿ ಆಫರ್ ಅಂತಕ್ಕಂಥದ್ದು 100 ಕೋಟಿ ಅಂದ್ರೆ ಈಗ ಉದಾಹರಣೆ ಸಹಿತ ಅವರು ಹೇಳಿರ್ತಕ್ಕಂಥ ಹೆಸರು ಸಹಿತ ಹೇಳಿದ್ದಾರೆ. ಏನು ಚಿಕ್ಕಮಗಳೂರು ಶಾಸಕರಾಗಿರ್ತಕ್ಕಂಥ HD ತಮ್ಮಯ್ಯ ಅವರಿಗೆ ಆಫರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಕಿತ್ತೂರು ಶಾಸಕ ಬಾಬು ಅವರಿಗೂ ಕೂಡ ಈ ಆಫರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅವ್ರನ್ನ ಸಂಪರ್ಕ ಮಾಡಿದ್ದಾರೆ. ಈ ಬಗ್ಗೆ ನನ್ನ ಬಳಿ ದಾಖಲೆ ಇದ್ದಾವೆ, ಯಾವ ಹೋಟೆಲ್ ಅಂತಕ್ಕಂಥದ್ದು ಕೂಡ ಗೊತ್ತು ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ರವಿ ಗಣಿಗ ಅವರು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಕೂಡ ಈ ರೀತಿಯಾಗಿರ್ತಕ್ಕಂಥ ಆರೋಪ ಮಾಡ್ತಾರೆ, ಇನ್ನೊಂದು ಕಡೆ ಶಾಸಕರು ಕೂಡ ಈ ರೀತಿಯಾಗಿ ಆರೋಪ ಮಾಡ್ತಾರೆ. ನಿಜಕ್ಕೂ ಕೂಡ ಕೋಟಿ ಆಫರ್ಗಳನ್ನ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಕೊಡ್ತಾ ಇದ್ದಾರೆ ಅಥವಾ ಸುಖ ಸುಮ್ಮನೆ ಆರೋಪ ಮಾಡ್ತಿದಾರಾ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ರಾಜ್ಯ ರಾಜಕೀಯದಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದ್ರೆ ಸಾಕ್ಷಿ ಸಮೇತ ನಾವ್ ಹೇಳ್ತೇವೆ ಇಂಥವರೇ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೂ ಕೂಡ ಯಾರು ಕೊಟ್ರು, ಎಲ್ಲಿ ಯಾವ ನಾಯಕರು ಅನ್ನುವಂಥದ್ದನ್ನ ಇದುವರೆಗೂ ಕೂಡ ಯಾರು ಕೂಡ ಹೇಳಿಲ್ಲ. ಆದ್ರೆ ಗಾಳಿಯಲ್ಲಿ ಗುಂಡು ಹಾರಿಸುವಂತ ಪ್ರಯತ್ನ ಮಾತ್ರ ಎಲ್ಲ ನಾಯಕರು ಕೂಡ ಮಾಡ್ತಾ ಇದ್ದಾರೆ ರೂಪ. ಹಾಗಾಗಿ ಕೋಟಿ ಆಫರ್ ಕೊಡುವಂತ ಪ್ರಯತ್ನ ಯಾರು ಮುಂದಾದ್ರು, ಯಾವ ನಾಯಕರು ಅಂತಕ್ಕಂಥದ್ದು ಇನ್ನೂ ಗೊತ್ತಾಗ್ತಾ ಇಲ್ಲ ರೂಪ.
ಸದ್ಯಕ್ಕೆ ಸಿದ್ದರಾಮಯ್ಯನವರು ಹೇಳಿದ ತಕ್ಷಣ ಅವರ ಹೇಳಿಕೆಯನ್ನ ಇಡೀ ಬಿಜೆಪಿ ಕಾಂಗ್ರೆಸ್ ಪಾಳೆಯದಲ್ಲಿ ಎಲ್ಲರೂ ಕೂಡ ಸಮರ್ಥಿಸಿಕೊಂಡಿದ್ದಾರೆ. ಅದರ ಜೊತೆಗೆ ನೋಡಿ, ಸರ್ಕಾರ ಸುಭದ್ರವಾಗಿದೆ ಅನ್ನುವಂತ ವಿಚಾರವನ್ನ ಯಾವಾಗ್ಲೂ ಕೂಡ ಕಾಂಗ್ರೆಸ್ ನಾಯಕರು ಹೇಳ್ಕೊಂಡೇ ಬರ್ತಿದ್ದಾರೆ. ಹಗರಣದ ವಿಚಾರವಾಗಿ ಎಲ್ಲೋ ಒಂದು ಕಡೆ ಕೆಡವಬೇಕು ಅನ್ನುವಂತ ವಿಚಾರವಾಗಿ ಕೂಡ ಬಿಗ್ ಪ್ಲಾನ್ ಅನ್ನ ಬಿಜೆಪಿ ಮಾಡ್ಕೊಂಡಿತ್ತು, ಒಂದು ಹೈಕಮಾಂಡ್ ಸೂಚನೆ ವಿಚಾರವಾಗಿ. ಸೊ ಎಲ್ಲೋ ಒಂದು ಕಡೆ ಹಗರಣದ ವಿಚಾರದಲ್ಲೂ ಕೂಡ ಕಟ್ಟಿ ಹಾಕೋದಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಗೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ತಾವು ಅಂದ್ಕೊಂಡ ರೀತಿಯಲ್ಲಿ ಆಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಈ ಆಪರೇಷನ್ ಅನ್ನುವಂತಹ ವಿಚಾರ ಈಗ ಚಾಲ್ತಿಯಲ್ಲ, ಹಿಂದೆ ಕೂಡ ಇದೇ ರೀತಿಯಾಗಿ ದೋಸ್ತಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಕೂಡ ಆಗಿತ್ತು. ಸೊ ಆದ್ರೆ ಪ್ರಮುಖವಾಗಿ ಈ ಬಾರಿ ಸ್ವಲ್ಪ ಮೊದಲೇ ಎಚ್ಚರಿಕೆಯಿಂದ ಇದ್ದಾರೆ ಕಾಂಗ್ರೆಸ್ ನಾಯಕರು. ಖಂಡಿತ ರೂಪ, ಸರ್ಕಾರ ಬಂದಾಗಿನಿಂದಲೂ ಕೂಡ ಯಾವಾಗ 136 ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದ್ರು, ಸರ್ಕಾರವನ್ನ ರಚನೆ ಮಾಡಿದ್ರು, ಅವಾಗಿನಿಂದಲೂ ಕೂಡ ಈ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲಿ ಆಪರೇಷನ್ ಕಮಲ ಮಾಡ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ, ನಮ್ಮ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಬಾರಿ ಹೇಳ್ತಾನೆ ಬಂದಿದ್ರು. ಅದರಂತೆ ರವಿ ಗಾಣಿಗೆ ಅವರು ಕೂಡ ಸಾಕಷ್ಟು ಆರೋಪವನ್ನು ಕೂಡ ಮಾಡಿದ್ರು. ಸೊ ಆದ್ರೆ ಇದೀಗ ಒಂದಿಷ್ಟು ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಚುನಾವಣೆ ಆದ ಬಳಿಕ ಸಿಎಂ ಸಿದ್ದರಾಮಯ್ಯವರು ಆರೋಪ ಕೂಡ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಶಾಸಕರೇನೋ ಮಾಡಿದ್ರು, ಅದು ಅಲ್ಲಿಗೆ ನಿಂತಿತ್ತು. ಆದ್ರೆ ಸ್ವತಃ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಕೂಡ ಈ ರೀತಿಯಾಗಿರ್ತಕ್ಕಂಥ ನನಗೂ ಕೂಡ ಮಾಹಿತಿ ಬಂದಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದಾಗ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಲಿಕ್ಕೆ ಆರಂಭಿಸಿತ್ತು. ಇದಕ್ಕೆ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಕೂಡ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶನ ಹೊರ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಅದಾದ ಬಳಿಕ ಈಗ ರವಿ ಗಾಣಿಗೆ ಅವರು ಕೂಡ ಈ ರೀತಿಯಾಗಿರ್ತಕ್ಕಂಥ ಆರೋಪ ಮತ್ತೊಮ್ಮೆ ಹೇಳಿರ್ತಕ್ಕಂಥದ್ದು ಇದು ದೊಡ್ಡ ಮಟ್ಟದಲ್ಲಿ ಸತ್ತು ಮಾಡ್ತಾ ಇದೆ. ಬಿಜೆಪಿ ನಾಯಕರು ಕೂಡ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಸೆಳಿತಾ ಇದ್ದಾರೆ. ಹಾಗಾಗಿ ನಮ್ಮ ಯಾವ ಶಾಸಕರು ಕೂಡ ಈ ಒಂದು ಆಮಿಷಕ್ಕೆ ಒಂದು ಬಲಿ ಆಗೋದಿಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿದೆ, ನಾವು ಎಲ್ಲ ಶಾಸಕರನ್ನು ಕೂಡ ಸಮನ್ವಯತೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ, ನಮ್ಮ ಸರ್ಕಾರವನ್ನ ಕೆಡುವಂತ ಪ್ರಯತ್ನ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಇದೀಗ ಈ ಆಫರ್ಗಳು, ಈ ಕೋಟಿ ಹಣವನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂತ ಏನು ಆರೋಪಗಳಿದಾವೆ, ಈ ಆರೋಪಗಳು ರಾಜ್ಯ ರಾಜಕೀಯದಲ್ಲಂತೂ ಸಂಚಲನ ಮೂಡಿಸಿವೆ. ಈ ಒಂದು ಆರೋಪಗಳು ಮುಂದೆ ಯಾವ ರೀತಿಯಾಗಿ ರಾಜ್ಯ ರಾಜಕೀಯದಲ್ಲಿ ಬಂದು ಒಂದು ತಾರ್ಕಿಕ ಅಂತ್ಯ ಕಾಣ್ತವೆ ಅನ್ನುವಂಥದ್ದನ್ನ ನಾವು ಕಾದಷ್ಟೇ ನೋಡ್ಬೇಕಾಗಿದೆ. ರೂಪ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್ ಹುಗಾರ್. ಎಸ್ ಬಸವರಾಜ್, ಹಾಗೆ ರೀ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೇನೆ. ಎಸ್, ಪ್ರಮುಖವಾಗಿ ಒಂದು ಕಡೆ ಕಾಂಗ್ರೆಸ್ ಶಾಸಕರ ಖರೀದಿಗೆ ಬಿಜೆಪಿ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು, ಎಷ್ಟು ಕೋಟಿ ಆಫರ್ ಎನ್ನುವುದು ಗೊತ್ತಿಲ್ಲ. ಬಿಜೆಪಿಯವರು ಪ್ರಯತ್ನ ಮಾಡ್ತಾಲೇ ಇರ್ತಾರೆ ಅಂತ ಮೈಸೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಒಟ್ಟಾರೆಯಾಗಿ ಸರಿಯಾದ ದಾಖಲೆ ಸಿಕ್ಕರೆ ತನಿಖೆಯನ್ನ ಮಾಡ್ತೇವೆ, ಆದ್ರೆ ಬಿಜೆಪಿಯವರು ಮಾತ್ರ ಪ್ರಯತ್ನವನ್ನ ಮಾಡ್ತಲೇ ಇರ್ತಾರೆ. ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಆಪರೇಷನ್ ಮಾಡೋದ್ರಲ್ಲಿ ಎತ್ತಿದ ಕೈ ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಶಾಸಕರ ಖರೀದಿಗೆ ಬಿಜೆಪಿ ಪ್ರಯತ್ನ ಪಡ್ತಿರುವಂತಹ ವಿಚಾರವಾಗಿ ಒಂದು ಸಿದ್ದರಾಮಯ್ಯನವರು ಹೇಳ್ತಾರೆ 50 ಕೋಟಿ ರೂಪಾಯಿ, ಇನ್ನೊಂದು ಗಣಿಗ ರವಿ ಅವರು ಹೇಳ್ತಾರೆ 100 ಕೋಟಿ ರೂಪಾಯಿ. ಪರಮೇಶ್ವರ್ ಅವರು ಈಗ ಹೇಳ್ತಾ ಇರುವಂತದ್ದು ಎಷ್ಟು ಕೋಟಿ ಆಫರ್ ಅನ್ನೋದು ಗೊತ್ತಿಲ್ಲ, ಆದ್ರೆ ಬಿಜೆಪಿಯವರು ಮಾತ್ರ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ ಅಂತ ಮೈಸೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನಿಮಗೂ ಗೊತ್ತಿದೆ ಕೋಟಿಗೇನು ಬೆಲೆನೇ ಇಲ್ವ, ಕೋಟಿ ಎಷ್ಟು ಬೇಕಾದ್ರೂ ಹೇಳ್ಬೋದು. ಆದರೆ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಭಾರತೀಯ ಜನತಾ ಪಾರ್ಟಿ ಈಸ್ ನೋನ್ ಫಾರ್ ಇಟ್. ಸ್ಟಿಲ್ ರನ್ನಿಂಗ್. ಅವರು ಆಪರೇಷನ್ ಕಮಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಈಗ ಏನು ಒಂದು ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ 42 ಜನನ ಕರ್ಕೊಂಡೋದ್ರು, ನಮ್ಮ ರಾಜ್ಯದಲ್ಲಿ 17 ಜನನ ಕರ್ಕೊಂಡೋದ್ರು, ಗೋವಾದಲ್ಲಿ ಮಾಡಿದರು, ಆಮೇಲೆ ಮಧ್ಯಪ್ರದೇಶದಲ್ಲಿ ಮಾಡಿದರು. ಈ ರೀತಿ ಅವರು ಎಲ್ಲ ಅದೊಂದು ಎಕ್ಸ್ಪರ್ಟೀಸ್ ಆಗಿಬಿಟ್ಟಿದೆ ಅವ್ರಿಗೆ. ಅದಕ್ಕೆ ಇಲ್ಲಿ ಆ ಥರದ್ದು ಮಾತುಗಳು ಆಡ್ತಾ ಇದ್ದಾರೆ. ಎಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲೇ ಮಾತುಗಳು ಕೇಳ್ತಾವೆ. ಅದಕ್ಕೆ ದುಡ್ಡು ಎಷ್ಟು ಏನು ಅನ್ನೋದು ನಿಖರವಾಗಿ ಹೇಳೋಕ್ಕಾಗೋದಿಲ್ಲದೆ ಇದ್ರೂ ಕೂಡ ಒಂದು ಅಂದಾಜು 50 ಕೋಟಿ ಕೊಟ್ಟರೆ ಬರ್ತೀರಾ ಅನ್ನಂಗೆ ನಡೀತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಸುಮ್ಮನೆ ಹೇಳ್ತಾರ? ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಡ್ತಾರೆ ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ ಮತ್ತು ಒಂದು ಸೋರ್ಸು ಇರುತ್ತೆ. SIT ಮಾಡಿ ತನಿಖೆ ಮಾಡಲಿಕ್ಕೆ ಸರ್ ಕುಮಾರಸ್ವಾಮಿ ಈ ವಿಚಾರವಾಗಿ ಅದು ಅಗತ್ಯ ಬಿದ್ದರೆ ಮಾಡೋಣ. ಅಲ್ಲಲ್ಲ, ತನಿಖೆ ಅನ್ನೋದೇನು ಹುಡುಗಾಟಿಕೆ ಅಲ್ಲ.
ತನಿಖೆ ಮಾಡೋದು ಅಗತ್ಯ ಬಿದ್ದರೆ ಯಾವುದೇ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಸರ್ಕಾರ ಮಾಡುತ್ತೆ. ಅಂತ ಸಿಚುವೇಶನ್ ಬಂದ್ರೆ ಮಾಡ್ತೀವಿ. ಈಗ ನಿಮಗೂ ಗೊತ್ತಿದೆ ಕೋಟಿಗೇನು ಬೆಲೆನೇ ಇಲ್ವಾ. ಎಸ್, ಈಗಾಗಲೇ ಪರಮೇಶ್ವರ್ ಅವರು ಹೇಳಿಕೆ ಕೊಡ್ತಿರುವಂತ